ಅನಾದಿಕಾಲದಿಂದಲೇ ಮಾನವನು ಪರಮಶಾಂತಿ, ಸುಖ ಹಾಗೂ ಅಮರತೆಯ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದಾನೆ. ಅವನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾನೆ. ಆದರೆ ಅವನ ಅಪೇಕ್ಷೆಯೂ ಪೂರ್ಣವಾಗಿಲ್ಲ. ಏಕೆಂದರೆ ಅವನಿಗೆ ಅವನ ಬಯಕೆಯ ಪ್ರಾಪ್ತಿ ಮಾರ್ಗದ ಪೂರ್ಣ ಜ್ಞಾನವಿಲ್ಲ. ಎಲ್ಲ ಪ್ರಾಣಿಗಳು ಬಯಸುವುದೇನೆಂದರೆ ಕೆಲಸ ಮಾಡದೆ ರುಚಿಕರ ಭೋಜನ ಸಿಗಲಿ, ಧರಿಸಲು ಸುಂದರ ವಸ್ತ್ರಗಳು ಸಿಗಲಿ, ವಾಸಿಸಲು ವೈಭವದ ಭವನವಿರಲಿ, ಸುತ್ತಾಡಲು ಸುಂದರ ಉದ್ಯಾನವಿರಲಿ, ಮನರಂಜನೆಗಾಗಿ ಮಧುರ ಸಂಗೀತ, ನೃತ್ಯ, ಗಾಯನ, ಆಟೋಟಗಳ ಹಾಸ್ಯ ವಿನೋದಗಳು ಇರಲಿ ಮತ್ತು ಕಾಯಿಲೆಯೇ ಇರದೆ ಮುದುಕರೇ ಆಗದೆ ಸಾವು ಬರದಂತಿರಲಿ ಮುಂತಾದವುಗಳು. ಆದರೆ ನಾವು ಯಾವ ಪ್ರಪಂಚದಲ್ಲಿರುವೆವೋ ಇಲ್ಲಿ ಇದು ಕಂಡುಬರುತ್ತಿಲ್ಲ ಹಾಗೂ ಅಸಂಭವ ಕೂಡ. ಏಕೆಂದರೆ ಈ ಲೋಕ ನಶ್ವರವಾದದ್ದು. ಈ ಲೋಕದ ಸಕಲ ವಸ್ತುಗಳು ನಾಶ ಹೊಂದುತ್ತವೆ. ಈ ಲೋಕದ ರಾಜನೇ ಕಾಲ ಬ್ರಹ್ಮನಾಗಿದ್ದಾನೆ. ಇವನು 1,00,000 ಮಾನವನ ಸೂಕ್ಷ್ಮ ಶರೀರದ ಕೊಳೆಯನ್ನು ಭಕ್ಷಿಸುತ್ತಾನೆ. ಈ ಬ್ರಹ್ಮನು ಎಲ್ಲ ಪ್ರಾಣಿಗಳನ್ನು ಅವರವರ ಕರ್ಮ ಹಾಗೂ ಪಾಪ ಪುಣ್ಯಗಳ ಬಲೆಯೊಳಗೆ ಸಿಲುಕಿಸಿ 3 ಲೋಕದ ಪಂಜರದಲ್ಲಿ ಬಂಧಿಸಿದ್ದಾನೆ. ಕಬೀರ್ ಪರಮೇಶ್ವರರು ಹೀಗೆ ಹೇಳಿದ್ದಾರೆ: ಲೋಕ 3 ಪಂಜರವಾಗಿದೆ, ಪಾಪ ಪುಣ್ಯಗಳೇ 2 ಜಾಲಗಳಾಗಿವೆ, ಸಕಲ ಜೀವಿಗಳು ಭೋಜನವಾಗಿವೆ. ಏಕಮಾತ್ರ ಕಾಲನು ಅವುಗಳನ್ನು ತಿನ್ನುತ್ತಾನೆ. ಬಡವನಿರಲಿ, ಪಾಪಿ ಇರಲಿ, ಪುಣ್ಯವಂತನಿರಲಿ, ಜಿಪುಣನಿರಲಿ, ಭಕ್ತಿ ಮಾಡದೆ ಮುಕ್ತಿ ಪಡೆಯಲಾರರು. ಕಬೀರ್ ಪರಮೇಶ್ವರರು ಹೇಳುತ್ತಾರೆ: ಕಬೀರ್ 3 ಲೋಕ್ ಪಿಂಜರಾ ಭಯಾಕ್ ಪಾಪುನ್ ದುಜಾಲ್, ಸಭೆ ಜೀವ ಭೋಜನ್ ಭಯೆ ಏಕ್ ಖಾನೆವಾಲಾ ಕಾಲ್, ಗರೀಬ್ ಏಕ ಪಾಪಿ ಏಕ್ ಪುನಿ ಆಯಾಪ್ ಏಕ್ ಹೈ ಸೂಮ್ ದಲೇಲ್ ರೇ, ಬಿನಾ ಭಜನ್ ಕೋಯಿ ಕಾಮ್ ನಹಿ ಆವೈಕ್ ಸಫಾಯಿ ಜಮ್ಕಿ ಜೇಲ್ ರೇ. ಪೂರ್ಣ ಜ್ಞಾನಕ್ಕಾಗಿ ಜ್ಞಾನ ಗಂಗಾ ಪುಸ್ತಕವನ್ನು ಓದಿರಿ. ಫ್ರೀ ಪುಸ್ತಕ ಪಡೆಯಲು ಈ ನಂಬರ್ಗೆ ನಿಮ್ಮ ಪೂರ್ಣ ವಿಳಾಸವನ್ನು ವಾಟ್ಸಾಪ್ ಮಾಡಿ ಸ್ನೇಹಿತರೆ.